ಎವ್ರಿವಾನ್, ನಾನು ನಿಮ್ಮ ನಿವೇದಿತಾ ಗೌಡ. ಸೊ ಇವಾಗ ತಾನೇ ಮಗ್ಗಿ ಪುಸ್ತಕ ಮೂವಿದು 2 ಸಾಂಗ್ಸ್ನ ನೋಡಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಎಮೋಷ್ನಲ್ ಆಗಿದೆ ಆ್ಯಂಡ್ ಕನೆಕ್ಟಿಂಗ್ ಆಗಿದೆ. ಎಲ್ರಿಗೂ ಅವ್ರ ಫ್ಯಾಮ್ಲಿ ಕೂತ್ಕೊಂಡು ನೋಡಿದಾಗ ಅದು ಆ್ಯಕ್ಚುಲಿ ಟಚ್ ಆಗುತ್ತೆ. ಸೊ ಫಸ್ಟ್ ಸಾಂಗ್ ನಾನು ನೋಡಿದಾಗ ಅದು ಬಂದು ಫಾದರ್ ವ್ಯಾಲ್ಯೂಸ್ ಮೇಲಿತ್ತು. ಹೇಗೆ ಒಬ್ಬರು ಅಪ್ಪ ಬಂದು ಫ್ಯಾಮ್ಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ಪ್ರಾಬಬ್ಲಿ ಅವರು ಅಷ್ಟು ಹ್ಯಾಪಿಯಾಗಿರಲ್ಲ ಅಥವಾ ಏನೇ ಒಂದು ವಸ್ತುಗಳನ್ನೂ ತೊಗೊಳ್ಳಲ್ಲ, ಬಟ್ ಅವ್ರ ಫ್ಯಾಮ್ಲಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದು ಒಂದು ಬ್ಯೂಟಿಫುಲ್ ಆಗಿ ಒಂದು ಕಾನ್ಸೆಪ್ಟನ್ನ ತೋರಿಸಿದ್ದಾರೆ. ಎಲ್ಲಿ ಆಲ್ ದಿ ಸ್ಟ್ರಗಲ್ಸ್, ಹಾರ್ಡ್ಶಿಪ್ ಅವ್ರು ಏನೇ ಫೇಸ್ ಮಾಡಿದ್ರು ಕೂಡ ಅವ್ರ ಫ್ಯಾಮ್ಲಿಗೆ ಅದು ಏನೂ ಗೊತ್ತಾಗಬಾರ್ದು, ಅವ್ರು ಖುಷಿಯಾಗಿರಬೇಕು ಅಂತ ಒಂದು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸೊ ಅದು ನನಗೆ ತುಂಬಾ ಕನೆಕ್ಟ್ ಆಯಿತು. ಆ್ಯಂಡ್ ಸೆಕೆಂಡ್ ಸಾಂಗ್ ಬಂದು ಮೋಟಿವೇಶ್ನಲ್ ಸಾಂಗ್. ಸೊ ಹೇಗೆ ಅಂದರೆ ಏನೇ ಒಂದು ಕಷ್ಟ ಬಂದರೂ ಲೈಫ್ ಹೇಗೆ ಮೂವ್ ಆನ್ ಆಗ್ತಿರತ್ತೆ, ಹೇಗೆ ಮೂವ್ ಆನ್ ಆಗಬೇಕು, ಯಾವುದಕ್ಕೂ ಕೂಡ ನಾವು ಕುಗ್ಗೋಗಬಾರ್ದು. ಯಾವುದೇ ಕೆಲಸ ಆಗಿರಲಿ, ಏನೇ ಆಗಿರಲಿ, ಅದು ಹೇಗೆ ಎಷ್ಟು ಚೆನ್ನಾಗಿ ಒಂದು ಕಾನ್ಸೆಪ್ಟ್ ಇಂದ ತೋರಿಸಿದೆ. ಮಕ್ಕಳು ಚಿಕ್ಕವರಾಗಿದ್ದರೂ ಕೂಡ ಅವರಲ್ಲೂ ನಾವು ಏನಾದರೂ ಒಂದು ಸಾಧಿಸಬೇಕು ಅಂತ ಒಂದಿದೆ. ಆ್ಯಂಡ್ ಈವನ್ ಒಂದು ಸಿಂಗಲ್ ಮದರ್ ಆದರೂ ಕೂಡ ಒಂದು ಕಷ್ಟ ಅಂತ ಬಂದಾಗ ಏನೇನೆಲ್ಲ ಕೆಲಸ ಮಾಡ್ಬೋದು ಅವ್ರ ಮಕ್ಕಳು ಚೆನ್ನಾಗಿ ತಿಂದು ಖುಷಿಯಾಗಿರೋದಕ್ಕೆ ಅಂತ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 2 ಸಾಂಗ್ ತುಂಬಾ ಚೆನ್ನಾಗಿದೆ, ಎಮೋಷ್ನಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಆ್ಯಕ್ಚುಲಿ ಥಿಯೇಟ್ರಲ್ಲೆಲ್ಲ ನೋಡಿದ್ರೆ ಕಣ್ಣಲ್ಲಿ ನೀರಂತೂ ಬರೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸೊ ಪ್ಲೀಸ್ ಈ ಸಾಂಗ್ಸ್ನ ನೋಡಿ ಮೂವಿ ಟೀಮ್ಗೆ ಸಪೋರ್ಟ್ ಮಾಡಿ. ಮಗ್ಗಿ ಪುಸ್ತಕ ಮೂವಿಗೆ ಆಲ್ ದಿ ವೆರಿ ಬೆಸ್ಟ್. ನನಗೆ ಟೈಟಲ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದು ಬೇರೆ ಅವರು ಟೈಟಲ್ನ ಎಕ್ಸ್ಪ್ಲೇನ್ ಮಾಡಿದಾಗ ಇನ್ನೂ ತುಂಬಾ ಇಷ್ಟ ಆಯಿತು. ಇಟ್ಸ್ ವೆರಿ ಯೂನೀಕ್ ಆ್ಯಂಡ್ ವೆರಿ ನೈಸ್. ಸೊ ಐ ರಿಯಲಿ ಲವ್ಡ್ ಇಟ್. ಸೊ ಅಗೇನ್ ಒನ್ಸ್ ಅಗೇನ್ ಆಲ್ ದಿ ವೆರಿ ಬೆಸ್ಟ್ ಟು ಮಗ್ಗಿ ಪುಸ್ತಕ ಮೂವಿ ಟೀಮ್.